भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शंकरं लोकशंकरम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागं विवेकिनं वन्दे वेदांत तत्त्वज्ञं विधुशेखर भारतीम्। सर्वात्मा सर्वदृग्योऽसौ सर्वाध्यास निरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शंकरौ। वन्दे तं सच्चिदानन्दम् यतिवर्यं महामतिम् वेद वेदांत सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು ಮುಮುಕ್ಷ ಸಾಧಕರು ಭಗವದ್ ಭಕ್ತರು ತತ್ವ ಜಿಜ್ಞಾಸುಗಳು ವೇದಾಂತಾರ್ಥ ಚಿಂತಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಏಕಾದಶಿ. ಇಂದು ಏಕಾದಶಿ ತಿಥಿ. ಇವತ್ತು 2026ನೇ ಇಸವಿ ಜೂಲೈ ಮಾಹೆಯಲ್ಲಿ ಇಂದು 10ನೇ ತಾರೀಖಿನ ಶುಕ್ರವಾರದ
ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಹೃತ್ಪೂರ್ವಕವಾಗಿರುವ ಆದರ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಅಧ್ಯಾಸ ಭಾಷ್ಯ ಅದ್ಭುತ. ಮುಖ್ಯ ಸಾಧಕರು ಆತ್ಮಜ್ಞಾನವನ್ನ ಪಡೆದುಕೊಂಡು ಅಧ್ಯಾಸವನ್ನ ನೀಗಿಕೊಂಡರೆ ಅಂಥವರು ಜೀವನ್ಮುಕ್ತರಾಗುತ್ತಾರೆ. ಜೀವನ್ಮುಕ್ತಿಗೆ ಅಡ್ಡಿ ಅಧ್ಯಾಸ, ಅಜ್ಞಾನ, ಅವಿದ್ಯಾ. ಹಾಗಾದರೆ ಅಧ್ಯಾಸ ಅಷ್ಟೊಂದು ಪವರ್ಫುಲ್ಲೇ ಅವರು ಯಾರನ್ನೂ ಬಿಡ್ತಾ ಇಲ್ಲ. ಸಕಲ ಲೋಕ ಪ್ರತ್ಯಕ್ಷ ಅಂದ್ಬಿಟ್ಟು ಶಂಕರಾಚಾರ್ಯರು ಆ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಸ್ಯ ಅನರ್ಥ ಹೇತೋ ಪ್ರಹಾರಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಈ ಮಾತನ್ನ ಯಾರೂ ಹೇಳಿಲ್ಲ. ಶಂಕರರಿಗಿಂತ ಹಿಂದೆ ಇದ್ದ ವೇದಾಂತ ವೃತ್ತಿಕಾರರಾಗಲಿ, ಶಂಕರ ಅನಂತರ ಬಂದಿರುವಂತ ವ್ಯಾಖ್ಯಾನಕಾರರಾಗಲಿ ಇದನ್ನ ಹೇಳಕ್ಕಾಗಿಲ್ಲ. ಇವಾಗ ಎಲ್ಲರೂ ಹೇಳ್ತಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯವನ್ನ ಬರೆದ ಮೇಲೆ ಲಕ್ಷಾಂತರ ಜನ ಅಧ್ಯಾಸದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಧ್ಯಾಸ ಭಾಷ್ಯವನ್ನ ಅಧ್ಯಯನ ಮಾಡಿ ಅದರಿಂದ ಅಧ್ಯಾಸವನ್ನ ಕಳಚಿಕೊಂಡು ಅಮೃತಾತ್ಮ ಸ್ವರೂಪರಾಗಿರುವಂತಹ ಜನ ಲಕ್ಷಾಂತರ ಆಗಿರಬಹುದು. 13 ಶತಮಾನಗಳಲ್ಲಿ ಲಕ್ಷಾಂತರ ಸಾಧಕರು, ಯತಿಪುಂಗವರು, ನಿವೃತ್ತಿ ಧರ್ಮ ಪರಾಯಣರಾಗಿರುವಂತಹ ತಪಸ್ವಿಗಳು ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಅಧ್ಯಾಸವನ್ನ ಕಲಿಸ್ಕೊಂಡಿರ್ಬೋದು. ನಾವು ಪ್ರಯತ್ನ ಮಾಡೋಣ. ಕನ್ನಡದ ಗ್ರಂಥ ಸುಗಮ. ಆತ್ಮನಿ ಅನಾತ್ಮಾಧ್ಯಾಸಂ ಸಪ್ರಪಂಚಂ ಪ್ರದರ್ಶ್ಯ ಇದಾನೀಂ ಅನಾತ್ಮನ್ಯಪಿ ಅತದ್ಧರ್ಮಾಧ್ಯಾಸಃ ಏವಮೇವ ಅನುಸಂಧೇಯಃ ಇತಿ ಅತಿದಿಶತಿ ಭಗವಾನ್ ಶಂಕರಃ ತಂಚ ಪ್ರತ್ಯಗಾತ್ಮಾನಂ ಸರ್ವಸಾಕ್ಷಿಣಂ ತದ್ವಿಪರ್ಯಯೇನ ಅಂತಃಕರಣಾದಿಷು ಅಧ್ಯಸ್ಯತಿ ಇತಿ. ಎಷ್ಟು ಚೆನ್ನಾಗಿದೆ. ಈಗ ತಂಚ ಪ್ರತ್ಯಗಾತ್ಮಾನಂ, ಈ ಪ್ರತ್ಯಗಾತ್ಮನನ್ನು, ಪ್ರತ್ಯಗಾತ್ಮ ಯಾರು? ತಾನು. ಸರ್ವ ಸಾಕ್ಷಿಣಂ, ಎಲ್ಲ ಪ್ರತ್ಯಯಗಳನ್ನು ಬೆಳಗುತ್ತಿರುವ ಶರೀರದ, ಇಂದ್ರಿಯಗಳ, ಮನಸ್ಸಿನ, ಬುದ್ಧಿಯ, ಅಂತಃಕರಣದ ಆಗು ಹೋಗುಗಳನ್ನ, ವಿಕಾರಗಳೆಲ್ಲವನ್ನೂ ಕೂಡ ಸಾಕ್ಷಿಯಾಗಿ ಬೆಳಗುತ್ತಿರುವಂತಹ ಈ ಪ್ರತ್ಯಗಾತ್ಮನನ್ನು ತದ್ವಿಪರ್ಯಯೇನ, ಹಿಂದೆ ಹೇಳಿರುವಂತೆ ಅಹಂ ಪ್ರತ್ಯಯಾದ ಆತ್ಮನನ್ನ ಪ್ರತ್ಯಗಾತ್ಮನಲ್ಲಿ ಆರೋಪಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದೇವೆ. ತದ್ವಿಪರ್ಯಯೇನ, ಅದಕ್ಕೆ ವಿರುದ್ಧವಾಗಿ ಅಂತಃಕರಣಾದಿಷು, ಅಂತಃಕರಣವೇ ಮುಂತಾದವುಗಳಲ್ಲಿ ಪ್ರತ್ಯಗಾತ್ಮನನ್ನ ಆರೋಪಣೆ ಮಾಡಿಕೊಂಡು ಜನಗಳು ಅಧ್ಯಾಸವೆಂಬ ನಾಗರ ಹಾವಿನ ಹೆರಿ ಸಿಕ್ಕಾಕೊಂಡು ಒದಾಡ್ತಾ ಇದ್ದಾರೆ. ನಾಗರ ಹಾವಿ ಸಮಾಸ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು
ಮುಮುಕ್ಷು ಜನಗಳು ಹೇಳ್ತಾ ಇದ್ದಾರೆ, ಮುಮುಕ್ಷು ಜನಗಳೇ, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಒಳಗೆ ಅಧ್ಯಾಸವೆಂಬ ಒಂದು ಕಾಳಿಂಗ ಸರ್ಪ ಸೇರ್ಕೊಂಡ್ಬಿಟ್ಟಿದೆ. ಕಾಳಿಂಗ ಸರ್ಪವಿರುವವರೆಗೂ ಕೂಡ ನಿಮ್ಮ ಜೀವಮಾನದಲ್ಲಿ ನಿಮಗೆ ನೆಮ್ಮದಿ ಇಲ್ಲ. ಯಾವಾಗಲೂ ದುಃಖ, ಯಾವಾಗಲೂ ಅನರ್ಥ, ಯಾವಾಗಲೂ ಚಿಂತೆ, ಯಾವಾಗಲೂ ತಾಪತ್ರಯ. ಇದರಿಂದ ಜನ್ಮ ಜನ್ಮಾಂತರ ಪ್ರಾಪ್ತಿ ಅಂತೆಲ್ಲ ಹೇಳಿಬಿಟ್ಟು ಸ್ವಾಮಿ ಈ ನಾಗರಹವನ್ನ, ಕಾಳಿಂಗ ಸರ್ಪವನ್ನ ಧ್ವಂಸ ಮಾಡುವುದಕ್ಕೆ ಏನ್ ಮಾಡ್ಬೇಕು? ಒಂದೇ ಒಂದು ಗಾರುಡ ಮಂತ್ರ, ಗರುಡನನ್ನು ಕುರಿತಿರುವಂತಹ ಒಂದು ಮಂತ್ರ. ಆ ಮಂತ್ರ ಯಾವುದು? ಅದೇ ಬ್ರಹ್ಮಾತ್ಮ ಜ್ಞಾನ, ಆತ್ಮೈಕತ್ವ ವಿದ್ಯಾ. ಆತ್ಮೈಕತ್ವ ವಿದ್ಯಾ ಎನ್ನುವಂಥ ಗಾರುಡ ಮಂತ್ರವನ್ನ ಪ್ರಯೋಗ ಮಾಡಿದರೆ ಅಧ್ಯಾಸ ಎನ್ನುವಂತ ಕಾಳಿಂಗ ಸರ್ಪ ಸತ್ತೋಗುತ್ತೆ. ಬದುಕಿದ್ರು ಸತ್ತಂತೆ ತೋರಿಸ್ತಾ ಇದೆ. ಆದರೆ ಇದನ್ನ ಅರ್ಥ ಮಾಡಿಕೊಂಡು ಅಧ್ಯಾಸವನ್ನ ಬಿಡಿಸಿಕೊಂಡು ಅಧ್ಯಾಸದಿಂದ ಮುಕ್ತನಾಗಬೇಕು ಎಂದು ಬಯಸುವಂತ ಮುಮುಕ್ಷುಗಳು ಬಹಳ ದುರ್ಲಭ. ಓದ್ತೇನೆ, ಇನ್ನೊಮ್ಮೆ ಓದ್ತೇನೆ. ತದೇವಂ, ಹೀಗೆ ಇಲ್ಲಿಯವರೆಗೆ ಆತ್ಮನಿ ಅನಾತ್ಮ ಧರ್ಮಾಧ್ಯಾಸಂ ಸಪ್ರಪಂಚಂ ಪ್ರದರ್ಶ್ಯ. ಗುರುಗಳ ವಾಕ್ಯ ಹೇಗಿದೆ? ಆತ್ಮನಲ್ಲಿ, ಪ್ರತ್ಯಗಾತ್ಮನಲ್ಲಿ, ಸಾಕ್ಷ್ಯ ಸ್ವರೂಪನಾಗಿರುವಂತಹ ಆತ್ಮನಲ್ಲಿ ಅನಾತ್ಮ ಧರ್ಮಾಧ್ಯ ಎರಡಿದೆ. ಅನಾತ್ಮಾಚ ತದ್ಧರ್ಮಾಶ್ಚ ಅನಾತ್ಮ ಧರ್ಮ, ಅನಾತ್ಮನಾಂ ಅಧ್ಯಾಸಂ ಅನಾತ್ಮ ಧರ್ಮಾಧ್ಯಾಸಂಚ. ಅನಾತ್ಮನ ಅಧ್ಯಾಸವನ್ನು, ಅನಾತ್ಮ ವಸ್ತುಗಳ ಧರ್ಮಾಧ್ಯಾಸವನ್ನು ಸಪ್ರಪಂಚಂ ಬಹಳ ವಿಸ್ತಾರವಾಗಿ ಪ್ರದರ್ಶ್ಯ ತೋರಿಸಿದ್ದಾರೆ. ಹಾಗೆ ಪ್ರತ್ಯಗಾತ್ಮನಲ್ಲಿ ದೇಹದ ಅಧ್ಯಾಸ, ಪ್ರತ್ಯಗಾತ್ಮನಲ್ಲಿ ಅಹಂ ಪ್ರತ್ಯಯೇ ಅಧ್ಯಾಸ, ಪ್ರತ್ಯಗಾತ್ಮನಲ್ಲಿ ಅಹಂಕಾರದ ಅಧ್ಯಾಸ, ಅದರ ಧರ್ಮಾಧ್ಯಾಸ, ಎಲ್ಲವೂ ಅಧ್ಯಾಸಮಯ. ಈ ಪ್ರಪಂಚದ ವ್ಯವಹಾರವೆಲ್ಲವೂ ಕೂಡ ಅಧ್ಯಾಸಮಯ. ಹೇಗೆ ಇವತ್ತಿನ ಕಾಲದಲ್ಲಿ ಈ ಪ್ರಪಂಚವೆಲ್ಲವೂ ಕೂಡ ಧನಮಯವೋ, ಹಣ ಹಣ ಹಣ, ದುಡ್ಡು ದುಡ್ಡು ದುಡ್ಡು. ಕಾಶಿಗೆ ಹೋಗಿ ಅಲ್ಲೂ ಹಣ, ಬದ್ರಿಗೆ ಹೋಗಿ ಅಲ್ಲೂ ಹಣ, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲೂ ಹಣ, ಕೇದಾರ ಅಲ್ಲೂ ಹಣ. ಹಣವಿಲ್ಲದ ಮನುಷ್ಯ ಏನು ಪ್ರಯೋಜನ? ನಮ್ಮ ಸ್ನೇಹಿತರು ಮೊನ್ನೆ ಬಂದಿದ್ರು, ಅವ್ರು ಸನ್ಯಾಸಿಗಳು. ಕಾಶಿಗೆ ಹೋಗ್ಬೇಕು ತುಂಬಾ ಆಸೆ, ಹೋದ್ರು. ಅವರೇನ್ ತಿಳ್ಕೊಂಡ್ಬಿಟ್ಟಿದ್ರು? ಕಾಶಿ ಪವಿತ್ರವಾದ ಕ್ಷೇತ್ರ, ವಿಶ್ವನಾಥನ ಸನ್ನಿಧಾನ, ಎಲ್ಲವೂ ಉಚಿತ ಉಚಿತ ಅನ್ಕೊಂಡು ಹೋದ್ರು. ಎಲ್ಲಿ ಉಳ್ಕೋಬೇಕಲ್ಲ ಹೋದ್ರೆ ಎಲ್ಲ ಬಿಸ್ನೆಸ್. ಒಂದ್ ರೂಮ್ ಬಾಡಿಗೆ ತಗೊಂಡ್ರು, 2 ದಿವಸ ಇದ್ರು. ಹೊರಡ್ತೀವಿ ಇಂದ ಸ್ವಾಮಿ, 1 ದಿವಸಕ್ಕೆ 1,500 ರೂಪಾಯಿ ಬಾಡಿಗೆ, 2 ದಿವಸ ಇದ್ರೆ 3,000 ರೂಪಾಯಿ ಕೊಡಿ ಅಂದ್ರಂತೆ. ಏನ್ ಸ್ವಾಮಿ ಇದು? ಅವರಂದ್ರು, ಅಯ್ಯೋ ಕಾಶಿ ಕಾಶಿ ಅಂತೇವೆ, ಅಲ್ಲೂ ಕೂಡ ದುಡ್ಡಿನ ವ್ಯವಹಾರ. ಈ ಪ್ರಪಂಚವೆಲ್ಲವೂ ಕೂಡ ದುಡ್ಡಿನಿಂದ ವ್ಯಾಪ್ತವಾಗಿದೆ. ಧನೇನ ವ್ಯಾಪ್ತಂ ಜಗತೆ. ಹೌದಾ? ದೇವಸ್ಥಾನದಲ್ಲೂ ದುಡ್ಡು, ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೂ ದುಡ್ಡು, ನಂಜುಂಡೇಶ್ವರನ ದರ್ಶನಕ್ಕೂ ದುಡ್ಡು, ಅಯೋಧ್ಯ ರಾಮಕ್ಕೆ ಎಲ್ಲ ದುಡ್ಡೇ. ಹೌದು. ಅದೇ ರೀತಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಈ ವ್ಯವಹಾರವೆಲ್ಲವೂ ಕೂಡ ಅಧ್ಯಾಸಮಯ. ಹಬ್ಬ, ರಾಜರ ವ್ಯವಹಾರ, ವಿದ್ಯಾವಂತರ ವ್ಯವಹಾರ, ಶ್ರೀಮಂತರ ವ್ಯವಹಾರ, ಅಧಿಕಾರಿಗಳ ವ್ಯವಹಾರ, ಅಡಿಗೆ ಭಟ್ಟರ ವ್ಯವಹಾರ, ಆಟೋ ಡ್ರೈವರ್ಸ್ ವ್ಯವಹಾರ, ಸನ್ಯಾಸಿಗಳ ವ್ಯವಹಾರ, ಎಲ್ಲವೂ ಕೂಡ ಅಧ್ಯಾಸಮಯ.
ಪಾಪ ಶಂಕರಾಚಾರ್ಯರಿಗೆ ಧನ ಗೊತ್ತಿರ್ಲಿ, ದುಡ್ಡು ಗೊತ್ತಿಲ್ಲ ಪಾಪ ಅವರಿಗೆ. ಅವತ್ತಿನ ಕಾಲದಲ್ಲಿ ದುಡ್ಡು ಇತ್ತಿಲ್ಲ. ಆದ್ರಿಂದ ಈ ಪ್ರಪಂಚವೆಲ್ಲವನ್ನು ಕೂಡ ಆವರಿಸಿರುವಂತಹ ದುಷ್ಟಶಕ್ತಿ ಅಧ್ಯಾಸ. ಸಕಲ ಲೋಕ ಪ್ರತ್ಯಕ್ಷ ಅಂದ್ಬಿಟ್ಟು ನೀವು ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗಿ, ಅಲ್ಲೂ ಅಧ್ಯಾಸ. ಸ್ವರ್ಗಲೋಕದಿಂದ ಬ್ರಹ್ಮಲೋಕಕ್ಕೆ ಹೋಗಿ, ಅಲ್ಲೂ ಅಧ್ಯಾಸ. ನರಕದಲ್ಲೂ ಅಧ್ಯಾಸ, ಸ್ವರ್ಗದಲ್ಲೂ ಅಧ್ಯಾಸ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ವ್ಯಾಪಕವಾಗಿಬಿಡಿ. ಇಂಥ ಅಧ್ಯಾಸವೆಂಬ ರೋಗವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ತಾನು ಮುಕ್ತನಾಗಬೇಕು ಎಂದು ಬಯಸುವಂತಹ ಮಹಾತ್ಮನೇ ಮುಮುಕ್ಷು, ಅವನೇ ಸನ್ಯಾಸಿ. ಸಾಕು. ತದೇವಂ, ಹೀಗೆ ಆತ್ಮನಲ್ಲಿ ಪ್ರತ್ಯಗಾತ್ಮನಲ್ಲಿ ಅನಾತ್ಮ ಧರ್ಮಾಧ್ಯಾಸಂ, ಅನಾತ್ಮಗಳ ಧರ್ಮಾಧ್ಯಾಸವನ್ನು ಸಪ್ರಪಂಚಂ ಸವಿಸ್ತಾರಂ, ಬಹಳ ವಿಸ್ತಾರವಾಗಿ ಪ್ರಕರ್ಷೇಣ ದರ್ಶಯಿತ್ವ. ಇದು ಎನ್ನುವಂತಹದ್ದು ಒಂದು ಪ್ರತ್ಯಯ, ಉಪಸರ್ಗ ಸೇರಿಸಿದ ಮೇಲೆ ಆ ಪ್ರತ್ಯಯವಾಗುತ್ತೆ ಅಂತ ವ್ಯಾಕರಣ ನಿಯಮ. ಗತ್ವ ಅಂತಿದೆ, ಹೋಗಿ ತ್ವ ಪ್ರತ್ಯಯ. ಆ ಸೇರಿಸ್ಬಿಟ್ರೆ ಆಗತ್ಯ. ಪ್ರದರ್ಶ್ಯ ಅಂತಿದೆ, ಇದನ್ನ ಬಿಡಿಸ್ಬೇಕು ಅಂದ್ರೆ ಪ್ರಕರ್ಷೇಣ ದರ್ಶಯಿತ್ವ ಅಂತ ಹೇಳ್ಬೇಕು. ಏನ್ ಹೇಳ್ಬಾರ್ದು? ಪ್ರಕರ್ಷೇಣ ದರ್ಶ್ಯ ತಪ್ಪು. ದರ್ಶ್ಯ ರೂಪವೇ ದರ್ಶಯತಿ, ಪ್ರದರ್ಶ್ಯ ತೋರಿಸಿ. ಇದಾನಿ, ಈಗ ಮುಂದಿನ ಭಾಗದಲ್ಲಿ ಅನಾತ್ಮನ್ಯಪಿ, ಅನಾತ್ಮದಲ್ಲಿಯೂ ಕೂಡ ಅತದ್ಧರ್ಮಾಧ್ಯಾಸ, ಅನಾತ್ಮದಲ್ಲದಿರುವ ಆತ್ಮನ ಧರ್ಮಗಳನ್ನು ಕೂಡ ಅಧ್ಯಾಸ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಏವಮೇವ ಅನುಸಂಧೇಯ, ಹೇಗೆ ಆತ್ಮನಲ್ಲಿ ಅನಾತ್ಮಗಳ ಅಧ್ಯಾಸವನ್ನು, ಅನಾತ್ಮ ಧರ್ಮಗಳ ಅಧ್ಯಾಸವನ್ನು ಮಾಡಿಕೊಂಡಿದ್ದಾರೆಯೋ, ಇದೇ ರೀತಿಯಲ್ಲಿ ಅನಾತ್ಮದಲ್ಲಿಯೂ ಕೂಡ ಆತ್ಮನ ಧರ್ಮಗಳನ್ನು, ಆತ್ಮನನ್ನು ಕೂಡ ಅಧ್ಯಾಸ ಮಾಡಿಕೊಂಡು ವ್ಯವಹಾರ ಮಾಡುತ್ತಿದ್ದಾರೆ. ಏವಮೇವ ಅನುಸಂಧೇಯ, ಇದಕ್ಕೆ ಹೆಸರು ಪರಸ್ಪರಾಧ್ಯಾಸ. ಇದನ್ನ ನನಗೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬಹಳ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನೋಡಪ್ಪ ಮಗು, ಸಾಂಖ್ಯರು ಅವಿದ್ಯೆಯಿಂದ ದುಃಖ, ಅವಿದ್ಯೆಯಿಂದ ಬಂಧ, ವಿದ್ಯೆಯಿಂದ ಸುಖ, ಮೋಕ್ಷ ಅಂತ ಹೇಳ್ತಾರೆ. ಇದನ್ನೇ ಶಂಕರಾಚಾರ್ಯರು ಕೂಡ ಅವಿದ್ಯೆಯಿಂದ ಅಧ್ಯಾಸದಿಂದ ದುಃಖ, ವಿದ್ಯೆಯಿಂದ ಅಮೃತತ್ವ ಅಂತ ಹೇಳ್ತಾರೆ. ಇಬ್ಬರೂ ಕೂಡ ಅವಿದ್ಯಾ ಶಬ್ದವನ್ನು ಬಳಸ್ತಾರೆ. ಆದರೆ ವೇದಾಂತಿಗಳು ಹೇಳುವಂತ ಅವಿದ್ಯೆಗೂ ಸಾಂಖ್ಯರು ಹೇಳುವಂತ ಅವಿದ್ಯೆಗೂ ಬಹಳ ವ್ಯತ್ಯಾಸ. ವೇದಾಂತಿಗಳು ಶಂಕರರು ಹೇಳುವಂತಹ ವಿದ್ಯೆಗೂ ಸಾಂಖ್ಯರು ಹೇಳುವಂತಹ ವಿದ್ಯೆಗೂ ಅಜಗಜಾಂತರ ಅಂತ ಹೇಳ್ತಾ ಇದ್ರು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಾಂಖ್ಯರ ಅವಿದ್ಯ ಏಕಮುಖ, ಆತ್ಮನಲ್ಲಿ ಅನಾತ್ಮವಾಗಿರುವ ಪ್ರಕೃತಿಯ ಧರ್ಮಗಳನ್ನ ಅಧ್ಯಾಸ ಮಾಡಿಕೊಳ್ಳುವುದನ್ನ ಸಾಂಖ್ಯರು ಅವಿದ್ಯಾ ಎಂದು ಕರೆಯುತ್ತಾರೆ. ಅದನ್ನ ಅವಿವೇಕ ಅಂತಾರೆ. ಆದರೆ ಅವರಿಗೆ ಇನ್ನೇನು ಗೊತ್ತಿಲ್ಲ. ಯಾವುದು? ಅನಾತ್ಮ ವಸ್ತುಗಳಲ್ಲಿ ಆತ್ಮನ ಅಧ್ಯಾಸ ಮಾಡಿಕೊಂಡಿದ್ದಾರೆ ಎನ್ನುವಂತ ವಿಷಯ ಗೊತ್ತಿಲ್ಲ. ವೇದಾಂತಿಗಳಾದರೆ ಅನ್ಯೋನ್ಯಾಧ್ಯಾಸ, ಪರಸ್ಪರಾಧ್ಯಾಸವನ್ನ ಹೇಳ್ತಾರೆ. ಇದನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು
ಅಧ್ಯಾಸ ಭಾಷ್ಯದಲ್ಲಿ ಬರೆದಿದ್ದಾರೆ ಅನ್ನುವ ರಹಸ್ಯವನ್ನ ನನ್ನ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತುಂಬಾ ಸಲ ಹೇಳ್ತಾ ಇದ್ರು, ಬರೀತಾ ನೋಡಿ. ತದೇವಂ ಆತ್ಮನಿ ಅನಾತ್ಮಾಧ್ಯಾಸ ಅನಾತ್ಮ ಧರ್ಮಾಧ್ಯಾಸಂ ಸಪ್ರಪಂಚಂ ಪ್ರದರ್ಶ್ಯ, ಹಳೆ ಪಾಠ ಬಹಳ ವಿಸ್ತಾರವಾಗಿ ತೋರಿಸಿ, ಇದಾನಿಂ ಈಗ ಅನಾತ್ಮನ್ಯಪಿ ಅನಾತ್ಮನಿ ದೇಹೇ ಅನಾತ್ಮಸು ಇಂದ್ರಿಯೇಷು ಅನಾತ್ಮನಿ ಅಂತಃಕರಣೆ ಅನಾತ್ಮನಿ ಅಹಂ ಪ್ರತ್ಯಯಿನಿ ಆತ್ಮನಿ ಅತದ್ಧರ್ಮಾಧ್ಯಾಸ, ಆತ್ಮನಲ್ಲದ ಅನಾತ್ಮಗಳಲ್ಲದ ಧರ್ಮಗಳನ್ನ ಏವಮೇವ ಇದೇ ರೀತಿಯಲ್ಲಿ ಅನುಸಂಧೇಯ ಮಾಡಿಕೊಂಡಿದ್ದೇವೆ ಎನ್ನುವುದನ್ನ ನೀವೇ ಅನುಸಂಧಾನ ಮಾಡಿಕೊಳ್ಳಬೇಕು ಎಂದು ಅತಿದಿಶತಿ. ಅತಿದೇಶ ಅಂದ್ರೆ ಎಕ್ಸ್ಟೆನ್ಷನ್, ಅದರಂತೆಯೇ ಇದನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾವ ವಾಕ್ಯದಿಂದ? ಇದು ಆಂಟಿಕ್ ಆಗಿದ ನೋಡಿ, ಗುರುಗಳ ಕಾರುಣ್ಯವನ್ನ ನೋಡಿ. ಅವ್ರಿಗೆ ಏನ್ರಿ ಬೇಕು? ವಯಸ್ಸಾಗಿತ್ತು, ಸನ್ಯಾಸಿಗಳು, ಮುದುಕರು, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಹೆಂಡತಿ ಚಿನ್ನ ಸರ ಮಾಡಿಸ್ಬೇಕು ಅಂತಿಲ್ಲ, ಮಕ್ಕಳಿಗೆ ಸೈಟ್ ಮಾಡ್ಬೇಕು ಅಂತಿಲ್ಲ, ಒಂದೇ ಒಂದು ಕಾರುಣ್ಯ. ಎಲ್ಲ ಜಿಜ್ಞಾಸು ಜನಗಳು ಕೂಡ ಅಧ್ಯಾಸ ಭಾಷ್ಯದ ಮರ್ಮವನ್ನ, ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡು ಅದರಿಂದ ಇರುವಂತ ಅನಾಹುತಗಳನ್ನೆಲ್ಲ ತಿಳ್ಕೊಂಡು ಅಂತ ಅಜ್ಞಾನವೆಂಬ ಅಧ್ಯಾಸವೆಂಬ ಕಾಳಿಂಗ ಸರ್ಪವನ್ನ ಮಟ್ಟ ಹಾಕಬೇಕು. ಇಷ್ಟೇ ಉದ್ದೇಶ. ತೀರ್ಣ ಸ್ವಯಂ ಭೀಮ ಭವಾನ್ನವಂ ಜನಾನ್ ಅಹೇತು ನಾನ್ಯಾನ ಪಿತಾರಯಂತಹ. ವಿವೇಕ ಚೂಡಾಮಣಿ ವಾಕ್ಯ ಪ್ರಾರಂಭವೇನು? ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವಲ್ಲೋಕಹಿತಂ ಚರಂತಃ ತೀರ್ಣ ಸ್ವಯಂ ಭೀಮ ಭವಾನ್ನವಂ ಜನಾನ್ ಅಹೇತುನ ಅನ್ಯಾನ ಪಿತಾರಯಂತ. ಬಾ, ಈ ಶ್ಲೋಕಕ್ಕೆ ನಾನು ಕಂಡಂತ ಜ್ವಲಂತ ಜೀವಂತ ಉದಾಹರಣೆ ಎಂದರೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಒಂದ್ ಕಥೆ ಹೇಳ್ತೇನೆ. ಗುರುಗಳು ಯಾವಾಗ ಪಾಠ ಮಾಡ್ತಾ ಇದ್ರು, ಚಿಂತನೆ ಮಾಡಿಸ್ತಾ ಇದ್ರು, ವೇದಾಂತ ಗ್ರಂಥ ಬರೀತಾ ಇದ್ರು, ಲೌಕಿಕ ವ್ಯವಹಾರಗಳೇ ಇಲ್ಲ. ಒಬ್ಬರು ಸನ್ಯಾಸಿಗಳು ಬಂದಿದ್ರು. ಆಗ ಗುರುಗಳಿಗೆ ಸುಮಾರು 92 ವರ್ಷ ವಯಸ್ಸು, 92 years. ಅವರು ಒಂದ್ ವಾರ ಇದ್ರು. ಗುರುಗಳು ಪುಸ್ತಕ ಬರೀತಾ ಇರೋರು, ಪಾಠ ಮಾಡ್ತಾ ಇರೋರು. ಅದನ್ನ ಕಂಡು ಆ ಸನ್ಯಾಸಿಗಳಿಗೆ ಗುರುಗಳ ಮೇಲೆ ಕಾರುಣ್ಯ ಬಂತು. ಅಯ್ಯೋ, ವಯಸ್ಸಾಗಿದೆ ಮುದುಕನಿಗೆ, ಇನ್ನೂ ಪುಸ್ತಕ ಬರೀತಾ ಇದ್ದಾರೆ, ಈಗಲಾದ್ರು ಪುಸ್ತಕ ಬರೆಯೋದನ್ನ ಬಿಟ್ಟು ತನ್ನಿ ಕೂತ್ಕೋಬಾರ್ದ ಅಂತ ಕಾರುಣ್ಯ. ಗುರುಗಳು ಹೇಳಿದರು, ಯಾಕೆ ಪುಸ್ತಕ ಬರೀತಾ ಇದ್ದೀರಾ? ಯಾರು ಓದ್ತಾರೆ ಇವತ್ತಿನ ಕಾಲದಲ್ಲಿ? ಕಷ್ಟಪಟ್ಟು ಯಾಕೆ ಪುಸ್ತಕ ಬರೀತಾ ಇದ್ದಾರೆ? ಪುಸ್ತಕ ಬರೆಯೋದು ಬಿಟ್ಬಿಟ್ಟು ಶಾಂತವಾಗಿರ್ಬೋದಲ್ಲ ಅಂದ್ರು. ಅದಕ್ಕೆ ಗುರುಗಳು ಕೊಟ್ಟಂತ ಉತ್ತರವೇನ್ ಗೊತ್ತಾ? ನಾನು ಪುಸ್ತಕ ಬರೀತೀನಿ, 1000 ಪ್ರತಿ ಪ್ರಿಂಟ್ ಮಾಡಿಸ್ತೀನಿ, 500 ಪ್ರತಿ ಪ್ರಿಂಟ್ ಮಾಡಿಸ್ತೀನಿ. ಒಬ್ಬರಾದರೂ ಕೂಡ ಆ ಗ್ರಂಥವನ್ನ ಓದಿಕೊಂಡು ಅರ್ಥ ಮಾಡಿಕೊಂಡು ಕೃತಾರ್ಥರಾದರೆ ನನ್ನ ಶ್ರಮ ಸಾರ್ಥಕ ಅನ್ಬಿಟ್ರು. ನಾನು ಕೇಳ್ದೆ ಇದನ್ನು. ನೋಡಿ, 1000 ಪುಸ್ತಕ ಪ್ರಿಂಟ್ ಮಾಡಿಸ್ತೇವೆ, 100 ಪುಸ್ತಕ ಖರ್ಚಾಗತ್ತೆ, 900 ಪುಸ್ತಕ ಅಲ್ಲೇ ಬಿದ್ದು ಜಿಲ್ಲೆ ಹಳ್ಳಿ ಇಲ್ಲಿ ಕೆಟ್ಟ ಹೋಗುತ್ತೆ. ಪರವಾಗಿಲ್ಲ, 100 ಜನಗಳಲ್ಲಿ ಒಬ್ಬರಾದ್ರೂ ಕೂಡ ಓದಿ, ಆಹಾ, ಅಧ್ಯಾಸ ಅನ್ನುವಂತಹದ್ದು ಭಯಂಕರವಾದ ಶತ್ರು,
ಇದನ್ನು ಕಳ್ಕೊಳ್ಬೇಕಾದ್ರೆ ಆತ್ಮಜ್ಞಾನ ಮಾಡ್ಕೊಳ್ಬೇಕು. ಅಧ್ಯಾಸ ಅಂದ್ರೇನು ಅಂತ ಯಾರಾದ್ರೂ ಕೇಳಿದ್ರೆ ಅವರಿಗೋಸ್ಕರ ಬರೀತಾ ಇದ್ದೇನೆ ನಾನು. ಎಲ್ಲರೂ ಓದ್ಬೇಕು ಅಂತ ಇಚ್ಛೆ ಏನಿಲ್ಲ ಅಂದ್ಬಿಟ್ಟಿದ್ರು ಗುರುಗಳು. ಅದು ಕಾರುಣ್ಯವಲ್ಲವೇ? ಅವ್ರಿಗೇನ್ ಬೇಕು ಸ್ವಾಮಿ? ದುಡ್ಡು ಬೇಕಾ ಗುರುಗಳಿಗೆ? ಕಾಸು ಬೇಕಾ? ಸೈಟ್ ಬೇಕಾ? ಚಿನ್ನ ಸರ ಅಂತಂದ್ರೆ ನಕರ್ಮಣಾನಪ್ಯ ಜಯಾಧನೀನ ಅಂತ ಜೀವಂತ ಜ್ವಲಂತ ಮಹಾತ್ಮರು ಎಷ್ಟು ಜನ ಬರೀತಾ ಇದ್ದಾರೆ ನೋಡಿ. ಇವಾಗ ನೋಡಿ, ಈ ಪುಸ್ತಕ ಬರೆದ್ರು ಗುರುಗಳು. ಇದನ್ನು ಬರೆದು ಸುಮಾರು ಎಷ್ಟು ವರ್ಷವಾಗಿರ್ಬೋದು? ಇವಾಗ ಒಂದು 60 ವರ್ಷ, 60-70 ವರ್ಷವಾಗಿರ್ಬೋದು. 70 ವರ್ಷವಾದ ಮೇಲಾದರೂ ಸುಬ್ರಾಯ ಶರ್ಮಾಜಿಯವರು ಅಧ್ಯಾಸ ಭಾಷ್ಯದ ಸುಗಮ ವ್ಯಾಖ್ಯಾನವನ್ನ ಉಪನ್ಯಾಸ ಮಾಡ್ತಾ ಇದ್ದಾರೆ. 150 ಜನ ಕೇಳ್ತಾ ಇದ್ದಾರೆ. 150 ಜನಗಳಲ್ಲಿ 10 ಜನಗಳಾದ್ರೂ ನಮ್ಗೆ ಅರ್ಥವಾಯ್ತು, ಅಧ್ಯಾಸವನ್ನ ಕಲಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಅದು ಸದ್ಗುರುಗಳ ಶ್ರಮಕ್ಕೆ ಸಾಧ್ಯತೆ. ಇದು ಸದ್ಗುರುಗಳ ಕಾರುಣ್ಯ. ಮುಂದಕ್ಕೆ ಹೋಗ್ಬಿಡ್ತೇನೆ. ನಾನು ಹೊಗಳ್ಬೇಡ ಮಗು, ನಾ ಬರ್ದಿರೋದನ್ನ ಹೇಳು ಅಂತ ಇದ್ದಾರೆ ಗುರುಗಳು. ಆಯ್ತು ಗುರುಗಳೇ, ಕ್ಷಮಿಸ್ಬೇಕು. ತಂಚ ಪ್ರತ್ಯಗಾತ್ಮಾನಂ, ಈ ಪ್ರತ್ಯಗಾತ್ಮನನ್ನ ಯಾರವನು? ಸರ್ವ ಸಾಕ್ಷಿನಂ, ಎಲ್ಲಕ್ಕೂ ಸಾಕ್ಷಿಯಾಗಿರುವ ಶ್ರೀರಾಮಚಂದ್ರ. ಈ ಪ್ರತ್ಯಗಾತ್ಮನನ್ನು ತದ್ವಿಪರ್ಯೇನ, ಅದಕ್ಕೆ ವಿರುದ್ಧವಾಗಿ ಅಂತಃಕರಣಾದಿಷು, ಅಂತಃಕರಣವೇ ಮುಂತಾದವುಗಳಲ್ಲಿ ಅಧ್ಯಸ್ಯತಿ, ಅಧ್ಯಾಸ ಮಾಡುದು. ಅನಾತ್ಮಗಳನ್ನ ಪ್ರತ್ಯಗಾತ್ಮನಲ್ಲಿಯೂ, ಪ್ರತ್ಯಗಾತ್ಮನನ್ನ ಅನಾತ್ಮಗಳಲ್ಲಿಯೂ ಅಧ್ಯಾಸ ಮಾಡಿಕೊಂಡು ಅಹಮಿದಂ ಮಮೇದಂ ಕರ್ತಾಹಂ ಭೋಕ್ತಾಹಂ ಬ್ರಾಹ್ಮಣೋಹಂ ಗೃಹಸ್ಥೋಹಂ ಸನ್ಯಾಸಿಯಮಿತಿ ವ್ಯವಹಾರ. ಇದೆಲ್ಲವೂ ಕೂಡ ಅಧ್ಯಾಸದ ಪರಿಪಾಠಿ. ನೋಡ್ತಾ ಹೋದ್ರೆ ಬಾಬಾ ನನಗೆ ಆಶ್ಚರ್ಯವಾಗಿ ಗುರುಗಳ ಸ್ಟ್ಯಾಂಡ್ ಹೇಗಿದೆ, ಇವತ್ತಿನ ಜನಗಳ ಸ್ವಭಾವ ಹೇಗಿದೆ. ಬಹಳ ಸಂತೋಷ. ನಮ್ಮ ಹೇಳ್ತಾ ಇದ್ದೆ, 150 ಜನಗಳು ಶ್ರದ್ಧಾ ಭಕ್ತಿಯಿಂದ, ಆದರದಿಂದ, ಆಸಕ್ತಿಯಿಂದ ಈ ಸುಗಮ ವ್ಯಾಖ್ಯಾನ ಪ್ರವಚನವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಇವರು 150 ಕೋಟಿ ಜನಗಳಿಗೆ ಪ್ರತಿನಿಧಿಗಳಾಗಿದ್ದಾರೆ. ಭಾರತ ದೇಶದ ಪ್ರಜಾ ಸಂಖ್ಯೆ, ಜನಸಂಖ್ಯೆ 150 ಕೋಟಿ ಅಂತ ಇಟ್ಕೊಂಡ್ರೆ 1 ಕೋಟಿಗೆ ಒಬ್ಬ, 100 ಕೋಟಿ 100 ಜನ, 150 ಕೋಟಿಗೆ 150 ಜನ ಓದ್ತಾ ಇದ್ದಾರಲ್ಲ, ಕೇಳ್ತಾ ಇದ್ದಾರಲ್ಲ. ಇವರೆಲ್ಲರೂ ಭಾಗ್ಯವಂತರು, ತುಂಬಾ ತುಂಬಾ ಅದೃಷ್ಟವಂತರು ಅಂತ ನನ್ನ ಅಭಿಪ್ರಾಯ. ಶುರು ಮಾಡ್ತಾ ಇದ್ದೇನೆ. ತಸ್ಯ ಅಹಂ ಪ್ರತ್ಯಯಿತ್ವಾಧ್ಯಾಸಸ್ಯ ವೈಪರೀತ್ಯೇನ ತಂಚ ಪ್ರತ್ಯಗಾತ್ಮಾನಂ ಮಿಥ್ಯಾ ಏವ ಅಸ್ಮತ್ ಪ್ರತ್ಯಯ ಗೋಚರತ್ವೇನ ಸ್ವೀಕೃತಂ. ವಸ್ತುತಃ ಸರ್ವಸಾಕ್ಷಿಣಂ ಸರ್ವೇಷಾಂ ಅಂತಃಕರಣ ಪ್ರತ್ಯಯಾನಾಂ ತದ್ಗೋಚರೀಭೂತಾನಾಂ ದೇಹಾದೀನಾಂಚ ಸಾಕ್ಷಾತ್ ದ್ರಷ್ಟಾರಂ ಪ್ರತ್ಯಗ್ರೂಪಮಪಿ ಸಂತಂ ಪರಾಕ್ ಸ್ವಭಾವೇಷು ಅಂತಃಕರಣಾದಿಷು ಪುತ್ರ ಭಾರ್ಯಾದಿ ಪರ್ಯಂತೇಷು ಭಾಷ್ಯೇಷು ಚ ಅಹಂ ಪ್ರತ್ಯಯ ಸ್ವರೂಪಾಭಾಸ ವಿಶೇಷೇಷು ಅಧ್ಯಸ್ಯತಿ. ನನಗೆ ಒಂದು ಆಶೆ ಇದೆ. ಭಾರತ ದೇಶದಲ್ಲಿರುವ 1 ಲಕ್ಷ ಸನ್ಯಾಸಿಗಳು ಕೂಡ ಅಧ್ಯಾಸ ಭಾಷ್ಯವನ್ನ ಸುಗಮ ವ್ಯಾಖ್ಯಾನದ ಮುಖಾಂತರ ಓದ್ಬೇಕು, ಕೇಳಬೇಕು, ಅಧ್ಯಯನ ಮಾಡಬೇಕು. ಅಧ್ಯಾಸವನ್ನು ಕಳೆದುಕೊಂಡು ಎಲ್ಲರಿಗೂ ಉಪದೇಶ ಮಾಡ್ತಿದ್ರು. ಸನ್ಯಾಸಿಗಳಿಗೆ ಹೆಸರು ಗೊತ್ತಾ? ಪರಿವ್ರಾಜಕರು. ಒಂದ್ ಕಡೆ ಕೂತಿದ್ದಾರೆ, ಪರಮಹಂಸ ಪರಿವ್ರಾಜಕರಾಗಿ ಸುತ್ತಾಡ್ತಾರೆ. ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಕಡೆಗಳ 10 ನಿಮಿಷ, ಅರ್ಧ ಗಂಟೆ ಒಂದು ಉಪನ್ಯಾಸ. ಆ ಉಪನ್ಯಾಸದಲ್ಲಿ ಅಧ್ಯಾಸದ ಮಹಿಮೆ, ಅಧ್ಯಾಸದ ವ್ಯಾಪ್ತಿ, ಅಧ್ಯಾಸದಿಂದ ಆಗಿರುವಂತ ಅನರ್ಥ ಪರಂಪರೆ ಎಲ್ಲವನ್ನೂ ತಿಳಿಸಿ ಈ ಅಧ್ಯಾಸವನ್ನ ಕಲಿತ್ಕೊಳ್ಬೇಕಾದ್ರೆ
ಆತ್ಮಜ್ಞಾನವನ್ನೇ ಹೊಂದಬೇಕು. ಆತ್ಮಜ್ಞಾನೋಪದೇಶವನ್ನ ಭಗವತ್ಪಾದ ಶಂಕರರು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಎಲ್ಲರೂ 1 ಲಕ್ಷ ಜನ ಸನ್ಯಾಸಿಗಳು ಕನ್ನಡದಲ್ಲಿ, ಹಿಂದಿನಲ್ಲಿ, ಮಲಯಾಳಂನಲ್ಲಿ, ಮರಾಠಿ ಭಾಷೆಯಲ್ಲಿ ಎಲ್ಲಿರ್ತಾರೋ ಎಲ್ಲ ಭಾಷೆಗಳಲ್ಲಿಯೂ ಪ್ರಚಾರ ಮಾಡ್ತಾ ಹೋದರೆ ಖಂಡಿತ ಜಗತ್ತು ಉದ್ಧಾರವಾಗುತ್ತೆ. ಎಲ್ಲ ಹೋದ್ರೆ ಇನ್ನೂ ಕೂಡ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಒಳ್ಳೇದಾಗ್ಲಿ. ಈಗ ನೋಡಿ, ಶುರು ಮಾಡ್ತಾ ಇದ್ದೀನಿ. ತಂಚ ಪ್ರತ್ಯಗಾತ್ಮಾನಂ ಸರ್ವ ಸಾಕ್ಷಿಣಂ ತದ್ವಿಪರ್ಯಯೇನ ಅಂತಃಕರಣಾದಿಷು ಅಧ್ಯಸ್ಯತಿ ಇತಿ ಅತಿದಿಶತಿ ಭಗವಾನ್ ಶಂಕರ. ಈ ಪ್ರತ್ಯಗಾತ್ಮನನ್ನು ಸರ್ವ ಸಾಕ್ಷಿಯಾಗಿರುವ, ಎಲ್ಲವನ್ನೂ ಬೆಳಗುತ್ತಿರುವ, ನಿರ್ವಿಕಾರನಾಗಿರುವ ಪ್ರತ್ಯಗಾತ್ಮನನ್ನ ಅದಕ್ಕೆ ವಿರುದ್ಧವಾಗಿ ಅಂತಃಕರಣಾದಿಗಳಲ್ಲಿ ಅಧ್ಯಾಸ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಶಾಂಕರ ಭಾಷ್ಯ. ಇದಕ್ಕೆ ಗುರುಗಳ ಸುಗಮ ವ್ಯಾಖ್ಯಾನವನ್ನು ನೋಡಿ. ತಸ್ಯ ಅಹಂ ಪ್ರತ್ಯಯತ್ವ ಅಧ್ಯಾಸಸ್ಯ ವೈಪರೀತ್ಯೇನ ತದ್ವೈಪರೀತ್ಯೇನ ತದ್ವಿಪರ್ಯಯೇಣ ಅಂತ ಹಾಗೆ. ತತ್ತಂದ್ರೇನು? ಅಹಂ ಪ್ರತ್ಯಯತ್ವಾಧ್ಯಾಸಸ್ಯ, ಅಹಂ ಪ್ರತ್ಯಯಾದ ಆತ್ಮನನ್ನ ಪ್ರತ್ಯಗಾತ್ಮನಲ್ಲಿ ಅಧ್ಯಾಸ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ವಿರುದ್ಧವಾಗಿ ತದ್ವೈಪರೀತ್ಯೇನ, ಶಂಕರರು ತದ್ವಿಪರ್ಯಯೇನ ಅಂತ ಬರೆದಿದ್ದಾರೆ. ಅದಕ್ಕೆ ಪೂಜ್ಯ ಸದ್ಗುರುಗಳು ತದ್ವೈಪರೀತ್ಯೇನ, ಅದಕ್ಕೆ ವಿಪರೀತವಾಗಿ ತಂಚ ಪ್ರತ್ಯಗಾತ್ಮಾನಂ, ಈ ಪ್ರತ್ಯಗಾತ್ಮನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ಇವನನ್ನೇ ಮಿಥ್ಯಾ ಏವ, ಸುಳ್ಳಾಗಿ ಅಸ್ಮತ್ ಪ್ರತ್ಯಯ ಗೋಚರತ್ವೇನ, ಈ ಪ್ರತ್ಯಗಾತ್ಮನನ್ನೇ ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿರುವ ಜೀವಾತ್ಮ ಅಂತ ಮಾಡ್ಕೊಂಡಿದ್ದಾರೆ. ಜೀವಾತ್ಮತ್ವವನ್ನ ಪ್ರತ್ಯಗಾತ್ಮನಲ್ಲಿಯೂ, ಆ ಪ್ರತ್ಯಗಾತ್ಮತ್ವವನ್ನ ಜೀವಾತ್ಮನಲ್ಲಿಯೂ ವ್ಯವಹಾರ ಮಾಡಿ. ಪ್ರತ್ಯಗಾತ್ಮ ಎಲ್ಲಿ? ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಜೀವಾತ್ಮನಲ್ಲಿ. ಜೀವಾತ್ಮನಿಗೆ ಯಾವಾಗಲೂ ರೋಗ, ಯಾವಾಗಲೂ ದುಃಖ, ಯಾವಾಗಲೂ ತಾಪತ್ರಯ. ಕೆಲವು ಮನೆಗೆ ಹೋಗ್ಬಿಟ್ರೆ ಆರೋಗ್ಯವಾಗಿದ್ದೀರಾ ಅಂತೇಳಿ ಇಷ್ಟ ಹೇಳಿ ಸಾಕು, ಅಯ್ಯೋ ನನ್ನ ಆರೋಗ್ಯಕ್ಕೆ ಬೆಂಕಿ ಹಾಕ ಶುರು ಮಾಡ್ಬಿಡ್ತಾರೆ. ನಂಗೆ ಹುಷಾರಿಲ್ಲ, 1 ತಿಂಗಳಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅವನಿಗೆ ಕೆಲಸ ಇಲ್ಲ, ಇರೋ 28 ಶರೀರ ಅಂದ ಮೇಲೆ ಶರೀರವೆಲ್ಲ ರೋಗಮಯ, ಸಂಸಾರವೆಲ್ಲ ದುಃಖಮಯ. ಜ್ಞಾಪಕ, ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ಸಂಸಾರವು ದುಃಖಮಯ, 1,000 ಕೋಟಿ ಮಾನವರ ಶರೀರವು ರೋಗಮಯ. ಇವತ್ತಿನ ಕಾಲದಲ್ಲಿ ಅದೇನೋ ಕೋರ್ಟ್ ಅಂತಾರೆ, ಪೊಲೀಸ್ ಸ್ಟೇಷನ್ ಅಂತಾರೆ, ಜಡ್ಜ್ ಅಂತಾರೆ, ಆಸ್ಪತ್ರೆ ಅಂತಾರೆ, ನರ್ಸಿಂಗ್ ಹೋಮ್ ಅಂತಾರೆ, ಮೆಡಿಕಲ್ ಶಾಪು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಇದು ಹೇಳ್ತಾ ಇದ್ದಾರೆ ಗುರು. ಪ್ರತ್ಯಗಾತ್ಮನನ್ನ ಮಿಥ್ಯಾಯೇವ, ಸುಳ್ಳಾಗಿ ಅಸ್ಮತ್ ಪ್ರತ್ಯಯ ಗೋಚರತ್ವೇನ, ಪ್ರತ್ಯಗಾತ್ಮನೇ ಅಸ್ಮತ್ ಪ್ರತ್ಯೇಕ ಗೋಚರನಾಗಿರುವ ಜೀವಾತ್ಮ. ನೋಡಿ, ಅಸ್ಮತ್ ಪ್ರತ್ಯಯ ಗೋಚರ, ಅಹಂ ಪ್ರತ್ಯಯ ವಿಷಯಿ, ಅಹಂ ಪ್ರತ್ಯಯ ಗೋಚರ, ಸಂಸಾರಿ, ಎಲ್ಲ ಸಿನಾನಿಮ್ಸ್. ಆ ಪ್ರತ್ಯಗಾತ್ಮನನ್ನ ಅಸ್ಮತ್ ಪ್ರತ್ಯಯ ಗೋಚರನಾಗಿರುವ ಜೀವಾತ್ಮ ಎಂದು ಶ್ರೀಕೃತಂ ತಿಳಿದುಕೊಂಡಿದ್ದಾರೆ. ಯಾರು? ಎಲ್ಲರೂ. ಎಲ್ಲರೂ ಯಾರು? ಎಲ್ಲರೂ ಎಂದರೆ ಎಲ್ಲರೂ ಅಂತ ಅರ್ಥ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಹೆಣ್ಣು ಹಣ್ಣು ಮಣ್ಣುಗಳಿಗೆ ದಾಸರಾಗಿದ್ದಾರೆ. ಎಲ್ಲರೂ ಯಾರು ಸ್ವಾಮಿ? ಎಲ್ಲರೂ ಎಲ್ಲರೂ. ಒಟ್ಟಿನಲ್ಲಿ ಎಲ್ಲ ಮಾನವರು ಈ ಪ್ರತ್ಯಗಾತ್ಮನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ಅವನನ್ನ
ಅಹಂ ಪ್ರತ್ಯಯ ಗೋಚರನಾಗಿರುವ ಜೀವಾತ್ಮ ಎಂದು ಸ್ವೀಕೃತಂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಸ್ತುತಃ ಸರ್ವ ಸಾಕ್ಷಿಣಂ ಸರ್ವೇಷಾಂ ಅಂತಃಕರಣ ಪ್ರತ್ಯಯಾನಾಂ ತದ್ಗೋಚರೀಭೂತಾನಾಂ ದೇಹಾದೀನಾಂಚ. ಏನು ಸದ್ಗುರು ಜ್ವರ ಇದೆ, ಶಂಕರರೇ ಜೋರು. ಹುಡುಗ 16 ವರ್ಷದ ಹುಡುಗ, ರಕ್ತ ಕುದೀತಾ ಇದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 75 ವರ್ಷ, ಇವರು ಯಾಕೆ? ಆತ್ಮಜ್ಞಾನದ ಮತ್ತು ಇಬ್ಬರಿಗೂ ಕೂಡ ಬ್ರಹ್ಮಾತ್ಮಜ್ಞಾನದ ಮತ್ತು ಆ ಮತ್ತಿನಿಂದ ಇಬ್ಬರು ಕುಣಿತಾ ಇದ್ದಾರೆ. ವಸ್ತುತಃ ನಿಜವಾಗಿ ಸರ್ವ ಸಾಕ್ಷಿಣಂ, ಎಲ್ಲ ವ್ಯವಹಾರಗಳಿಗೂ ಎಲ್ಲ ವ್ಯಾಪಾರಗಳಿಗೂ ಸಾಕ್ಷಿಯಾಗಿರುವಂತ ಆತ್ಮನನ್ನ ಸರ್ವೇಷಾಂ ಅಂತಃಕರಣ ಪ್ರತ್ಯಯಾನಾಂ ಸಾಕ್ಷಿಣಂ, ಎಲ್ಲ ಮಾನವರ ಎಲ್ಲ ಪ್ರಾಣಿಗಳ ಅಂತಃಕರಣದ ಪ್ರತ್ಯಯಗಳಿಗೆ ಆತ್ಮ ಸಾಕ್ಷಿಯಾಗಿದ್ದಾನೆ. ಒಂದು ಪುಸ್ತಕವನ್ನು ಬರೀತಾ ಇದ್ದೇನೆ, 198ನೇ ಗ್ರಂಥ, ನನಗೆ ಇಷ್ಟವಾದ ಗ್ರಂಥ. ವೇದಾಂತದಲ್ಲಿ ಮಾತ್ರವೇ ಸಾಕ್ಷ್ಯ ಸ್ವರೂಪವನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಎನ್ನುವುದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ನನಗೆ ಶಾಂಕರ ಪ್ರಸ್ಥಾನತ್ರೆಯ ಭಾಷ್ಯ ವಾಕ್ಯಗಳನ್ನ ತೋರಿಸಿ ಏನು ಗಟ್ಟು ಮಾಡಿಸಿದ್ದಾರೋ ಅಂಥ ವಾಕ್ಯಗಳನ್ನೆಲ್ಲ ಆರಿಸಿಕೊಂಡು ಒಂದು ಪುಸ್ತಕವನ್ನು ಬರೀತಾ ಇದ್ದೆ. ಸರ್ವ ಸಾಕ್ಷಿಣಂ, ಸರ್ವ ಅಂದ್ರೇನು? ಸರ್ವೇಷಾಂ ಅಂತಃಕರಣ ಪ್ರತ್ಯಯಾನ, ಎಲ್ಲಾ ಪ್ರಾಣಿಗಳ ಎಲ್ಲ ಮನುಷ್ಯರ ಎಲ್ಲ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿದ್ದಾನೆ. ಇಂಥ ಆತ್ಮನನ್ನ ತದ್ಗೋಚರೀಭೂತಾನ, ಆತ್ಮನಿಗೆ ಗೋಚರವಾಗಿರುವ ಆತ್ಮನಿಗೆ ವಿಷಯವಾಗಿರುವಂತ ದೇಹಾದಿಗಳಲ್ಲಿ ಮಾಡ್ಕೊ. ನಾನು ಅಂತಾನೆ, ನಾನು ಎನ್ನುವುದು ಪ್ರತ್ಯೇಕಾತ್ಮನ ಸ್ವರೂಪ. ಅದನ್ನ ಶರೀರ ಹಾಕೊಂಡು 4 ವಾಕ್ ಮಾಡ್ತೇನೆ, ನಾನು ನೋಡ್ತೇನೆ, ನಾನು ಆರೋಗ್ಯವಾಗಿದ್ದೆ, ನಾನು ಒಂದು ಯಾರು ದೇಹ, ದೇಹವನ್ನ ನಾನು ಅಂದ್ಕೊಳ್ತಾ ಇದ್ದೆ. ಅಧ್ಯಾಸವಲ್ಲವೇ, ಪರಸ್ಪರಾಧ್ಯಾಸ. ತದ್ಗೋಚರೀಭೂತಾನ, ಆ ಸಾಕ್ಷಿಗೆ ಗೋಚರವಾಗಿರುವ, ಸಾಕ್ಷಿಯಿಂದ ಬೆಳಗಲ್ಪಡುತ್ತಿರುವ, ಸಾಕ್ಷ್ಯವಾಗಿರುವಂತ ದೇಹಾದಿಗಳಲ್ಲಿ ದೇಹಾದೀನ ಸಾಕ್ಷಾತ್ ದ್ರಷ್ಟಾರಂ ಪ್ರತ್ಯಗ್ರೂಪಮಪಿ ಸಂತಂ. ರಾಮ್ ರಾಮ್. ದೇಹಾದಿಗಳ ಧರ್ಮವನ್ನ ಸಾಕ್ಷಾತ್ ದೃಷ್ಟವಾಗಿರುವ ಪ್ರತ್ಯಗ್ರೂಪನಾಗಿದ್ದರೂ ಅಂತ ಆತ್ಮನಲ್ಲಿ ಅಧ್ಯಾಸ ಮಾಡಬಹುದು. ಪರಾಕ್ ಸ್ವಭಾವೇಶು, ಎಲ್ಲ ಪರಾಕ್ ಸ್ವಭಾವಗಳು ದೇಹಾದಿಗಳು. ಪರಾಂಚ ಕಾರ್ಯ ವಿತರಣ ಸ್ವಯಂಭು. ಯಾವುದು? ಅಂತಃಕರಣಾದಿಶು, ದೇಹಾದಿಗಳು ಅಂತಃಕರಣಗಳು, ಇವುಗಳಲ್ಲಿ ಪುತ್ರ ಭಾರ್ಯ ಆದಿ ಪರ್ಯಂತೇಶು. ಇಲ್ಲಿ ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಿಥ್ಯಾಧ್ಯಾಸವನ್ನು ಗೌಣಾಧ್ಯಾಸವನ್ನು ಒಟ್ಟಾಗಿ ಅಧ್ಯಾಸ ಅಂತ ಕರೀತಾ ಇದ್ದಾರೆ. ಪುತ್ರ ಮಗ, ನಾನಲ್ಲದ ಮಗನಲ್ಲಿ ನಾನು, ಭಾರ್ಯ ಹೆಂಡತಿ ನಾನಲ್ಲದ ಭಾರ್ಯೆಯಲ್ಲಿ ನಾನಲ್ಲದ ಕಾಡಿನಲ್ಲಿ ನಾನು, ಪುತ್ರ ಭಾರ್ಯ ಆದಿ ಮುಂತಾಗಿರುವ ಅಲ್ಲಿಯವರೆಗಿರುವಂತಹ ಭಾಷ್ಯ ವಸ್ತುಗಳಲ್ಲಿ ಅಹಂ ಪ್ರತ್ಯಯ ಸ್ವರೂಪ ಆಭಾಸ ವಿಶೇಷೇಶು. ರಾಮ್ ರಾಮ. ಅಹಂ ಪ್ರತ್ಯಯ ಸ್ವರೂಪವಾಗಿ ಇದು ಎಂದು ತೋರುತ್ತಿರುವ ಆಭಾಸ ವಿಶೇಷಗಳಲ್ಲಿ ಅಧ್ಯಸ್ಯತಿ, ಅಧ್ಯಾಸ ಮಾಡಿಕೊಂಡಿದ್ದಾನೆ. ಅನಾತ್ಮವಾದ ದೇಹಾದಿಗಳನ್ನ ಪ್ರತ್ಯಗಾತ್ಮನಲ್ಲಿಯೂ, ಪ್ರತ್ಯಗಾತ್ಮನನ್ನ ಸಾಕ್ಷ್ಯ ತತ್ವವನ್ನ ದೇಹಾದಿಗಳಲ್ಲಿಯೂ ಅಧ್ಯಾಸ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಆತ್ಮನಃ ಯತ್ ಸತ್ಯತ್ವಂ, ಯತ್ ಪ್ರತ್ಯಕ್ತ್ವಂ, ಯತ್ ಚಿದ್ರೂಪತ್ವಂ, ಯತ್ ಆನಂದ ಸ್ವರೂಪತ್ವಂಚ ತತ್ಸರ್ವಂ ತೇಷ್ವಪಿ
ಅಧ್ಯಾರೋಪಯತಿ ಇತ್ಯರ್ಥ. ಏನರ್ಥ? ಏನ್ ಸ್ವಾಮಿ? ಸಾಕ್ಷ್ಯ ಸ್ವರೂಪನಾಗಿರುವ ಪ್ರತ್ಯಗಾತ್ಮನನ್ನ ಸಾಕ್ಷಿ ಎಲ್ಲದ ಸಾಕ್ಷ್ಯವಾಗಿರುವ ಅನಾತ್ಮ ವಸ್ತುಗಳಲ್ಲಿ ಅಧ್ಯಾಸ ಮಾಡ್ಕೊಂಡಿದ್ದಾರೆ ಜನ. ಹೌದು, ಅವರಿಗೆ ಗೊತ್ತೇ ಇಲ್ಲ. ಅವರು ಅಧ್ಯಾಸಕ್ಕೆ ಒಳಗಾಗಿ ಅಧ್ಯಾಸದಲ್ಲೇ ಮುಳಿ ಒದ್ದಾಡ್ತಾ ಇದ್ದಾರೆ. ಅಧ್ಯಾಸವಿದೆ ಅನ್ನುವುದೇ ಗೊತ್ತಾಗಿಲ್ಲ ಎಂತ ಇದನ್ನು ತೋರಿಸ್ತಾ ಇದ್ದಾರೆ ಬ್ರಹ್ಮಜ್ಞಾನಿಗಳು. ಅಪ್ಪ, ನೀ ಬುದ್ಧಿವಂತ ಅನ್ಕೊಂಡಿ, ಈಗ ನಾ ತುಂಬಾ ಬುದ್ಧಿವಂತ, ನಾನು ಮಹಾರಾಜ, ದೊಡ್ಡ ವಿದ್ಯಾವಂತ ಅಂತ ಅನ್ಕೊಂಡಿ. ನಿನಗೆ ಗೊತ್ತಿಲ್ಲದಂತೆ ನಿನ್ನ ಮನೆ ಒಳಗಡೆ ನಾಗರ ಸೇರ್ಕೊಂಡ್ಬಿಟ್ಟಿದೆ. ಅದೇ ಅಧ್ಯಾಸ. ಎಲ್ಲ ಮಾನವರು ಅಧ್ಯಾಸವೆಂಬ ಕಾಳಿಂಗ ಸರ್ಪದ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಭಯಂಕರ. ಆದ್ದರಿಂದಲೇ ದುಃಖ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ. ಶಂಕರಾಯ ನಮೋ ನಮಃ. ಅಧ್ಯಾಸ ಭಾಷ್ಯವನ್ನ ಬರೆದು ಮುಮುಕ್ಷ ಜನಗಳ ಕಣ್ಣನ್ನ ತೆರೆಸಿರುವಂತ ಶಂಕರಾಚಾರ್ಯರಿಗೆ ನಮಸ್ಕಾರ. ಹೋಗ್ತೇನೆ ಪುಸ್ತಕ ಬಿಡುಗಡೆ ಆಯ್ತು. 250 ಅಷ್ಟಕಗಳು ಅಂತ. ಅದರಲ್ಲಿ ಶಂಕರಾಷ್ಟಕ ಅಂತಿದೆ ನೋಡಿ. ಬಾ ಬರಿತಾ ನೋಡಿ ಇಲ್ಲಿ. ಪುತ್ರ, ಭಾರ್ಯ, ಗೃಹ, ವಾಹನ ಆದಿಪರ್ಯಂತೇಶು, ಎಲ್ಲದರಲ್ಲೂ ನಾನು ನಾನು ನಾನು. ನನ್ನ ಕಾರ್ಗೆ ಏನಾದ್ರು ಪೆಟ್ಟಾದ್ರೆ ನನಗೆ ಆಯ್ತು, ನನ್ನ ಕಾರ್ಗೆ ಏನಾದ್ರು ಪ್ರಶಸ್ತಿ ಬಂದ್ರೆ ನನಗೆ ಪ್ರಶಸ್ತಿ ಬಂತು ಅಂತ ಭ್ರಮೆ. ಇದೇ ಮುಂತಾದವುಗಳಲ್ಲಿ ಭಾಷ್ಯವಾದ ವಿಷಯ ವಸ್ತುಗಳ ಅಧ್ಯಾಸ. ಇನ್ನು ಆತ್ಮನ ಅಧ್ಯಾಸ ಅಂದೇನು? ಆತ್ಮನಃ ಯತ್ ಸತ್ಯತ್ವಂ. ಆತ್ಮನು ಸತ್ಯ ಸ್ವರೂಪ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಆತ್ಮನ ಹೆಸರು ನಿರ್ವಿಕ. ಸತ್ಯ ಅಂದೇನು? ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ. ಯಾವ ರೂಪದಿಂದ ತೋರ್ತಾ ಇದೆಯೋ ಆ ರೂಪವನ್ನೆಂದೆಂದಿಗೂ ಬಿಡದೆ ಆ ಸ್ವರೂಪದಿಂದಲೇ ಇರುವುದಕ್ಕೆ ಸತ್ಯ ಅಂತ. ಆತ್ಮನು ಸತ್ಯ ಸ್ವರೂಪ. ಆತ್ಮನಲ್ಲಿ ಬದಲಾವಣೆ ಅನ್ನುವುದೇ ಇಲ್ಲ. ಪ್ರತ್ಯಕ್ತ್ವಂ. ಆತ್ಮನು ಅತ್ಯಂತ ಒಳಗೆ. ಪ್ರತ್ಯಗಾತ್ಮ ಸಾಕ್ಷಿ, ಚೇತ, ಕೇವಲ ನಿರ್ಗುಣ. ಚಿದಾನಂದ ರೂಪ ಶಿವೋಹಂ. ಎಲ್ಲಕ್ಕಿಂತಲೂ ಇನ್ನರ್ ಮೋಸ್ಟ್. ಇನ್ನರ್ ಮೋಸ್ಟ್. ದೇಹಕ್ಕಿಂತಲೂ, ಇಂದ್ರಿಯಗಳಿಗಿಂತಲೂ, ಮನಸ್ಸಿಗಿಂತಲೂ, ಬುದ್ಧಿಗಿಂತಲೂ, ಅಹಂಕಾರಕ್ಕಿಂತಲೂ ಪ್ರತ್ಯಗಾತ್ಮ ಎನ್ನುವಂತ ತತ್ವ ಅಹಂ ಪ್ರತ್ಯಯಾಗಿರುವ ಜೀವಾತ್ಮನಿಗಿಂತಲೂ ಅತ್ಯಂತ ಪ್ರತ್ಯೇಕ ಒಳಗಡೆ ಇದೆ. ಚಿದ್ರೂಪತ್ವಂ. ಆತ್ಮನನ್ನು ನಾವು ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸಚ್ಚಿದಾನಂದ ಸ್ವರೂಪಂ ಬ್ರಹ್ಮ ಅಂತ ಹೇಳಿದೆ. ಈಗ ಆತ್ಮನು ಚಿದ್ರೂಪನಾಗಿದ್ದಾನೆ. ಆನಂದ ಸ್ವರೂಪತ್ವಂ. ಆತ್ಮನ ಪ್ರಪಂಚವೆಲ್ಲ ಆನಂದಮಯ ಕಂಡ್ರೆ ದುಃಖವೇ ಇಲ್ಲ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ಆನಂದಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ. ಆನಂದೇನ ಜಾತಾನಿ ಜೀವಂತಿ. ಆನಂದಂ ಪ್ರಯಂತಿ ವಿಸಂವಿಶಂತೀತಿ. ಸೈಷಾ ಭಾಗ್ಯಮೀವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠೆ. ಈ ಪ್ರಪಂಚವೆಲ್ಲವೂ ಆನಂದ ಆನಂದ ಆನಂದ. ರೋಗವೂ ಆನಂದ, ಮರಣವೂ ಆನಂದ, ಜೈಲು ಆನಂದ. ಆನಂದ ಸ್ವರೂಪನಾದ ಆತ್ಮನಲ್ಲಿ ಎಲ್ಲವೂ ತೋರ್ತಾ ಇದೆ. ಹೀಗೆ ಆತ್ಮನಃ ಯತ್ ಸತ್ಯತ್ವಂ, ಆತ್ಮನಃ ಯತ್ ಪ್ರತ್ಯಕ್ತಂ, ಆತ್ಮನಃ ಯತ್ ಚಿದ್ರೂಪತ್ವಂ, ಆತ್ಮನಃ ಯತ್ ಆನಂದ ಸ್ವರೂಪತ್ವಂಚ. ರಮಣ ಮಹರ್ಷಿಗಳ ಜೀವನ ಆನಂದ ಸ್ವರೂಪ.
ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಜೀವನ ಆನಂದ ಸ್ವರೂಪ ಏನು ಆಗಿಲ್ಲ. ಎಲ್ಲವೂ ನಾಟಕ. ಅನಾದಿಮಾಯಯ ಸುಪ್ತ ಯದಾ ಜೀವ ಪ್ರಬುದ್ಧತೆ ಅಯಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧತೆ ತದ. ಇಂಥ ಸ್ವರೂಪ ಏನುಂಟೋ ತತ್ಸರ್ವಂ ಇದೆಲ್ಲವನ್ನೂ ಕೂಡ ಇದು ಪ್ರತ್ಯಗಾತ್ಮನ ಸ್ವರೂಪ, ಆತ್ಮನ ನಿಜ ಸ್ವರೂಪ. ಇದೆಲ್ಲವನ್ನೂ ತೇಷು ಅನಾತ್ಮವಾಗಿರುವ ಅಂತಃಕರಣಾದಿಗಳಲ್ಲಿ ಭಾರ್ಯ ಪುತ್ರಾದಿಗಳಲ್ಲಿ ಅಧ್ಯಾರೋಪಯತಿ ಅಧ್ಯಾರೋಪ ಮಾಡಿಕೊಂಡಿದ್ದಾನೆ. ಅಧ್ಯಾರೋಪ ಮಾಡಿಕೊಂಡು ಅಹಮಿದಂ ಮಮೇದಮಿತಿ ನೈಸರ್ಗಿಕವಯಂ ಲೋಕ ವ್ಯವಹಾರ. ಇದು ನೋಡಿ, ಯಾವತ್ ಬಂತೋ ಗೊತ್ತಿಲ್ಲ, ಯಾರಿಂದ ಬಂತೋ ಗೊತ್ತಿಲ್ಲ, ಹೇಗೆ ಬಂತೋ ಗೊತ್ತೇ, ಅದು ನಮಗೆ ಬೇಡ. ರೋಗ ಬಂದುಬಿಟ್ಟಿದೆ, ಈ ರೋಗಕ್ಕೆ ಚಿಕಿತ್ಸೆ ಮಾಡ್ಬೇಕಲ್ವೇ? ಅಧ್ಯಾಸ ಎನ್ನುವಂತ ರೋಗ ವಿರಾಟ್ ಪುರುಷನಿಂದ ಪ್ರಾರಂಭಗೊಂಡು ಹರಿದು ಬರ್ತಾ ಇದೆ. ಇದನ್ನು ಕಳೆದುಕೊಳ್ಬೇಕಾದ್ರೆ ಅವನು ವೇದಾಂತಿಯಾಗಿ ಸದ್ಗುರುಗಳ ಸೇವೆಯನ್ನು ಮಾಡುತ್ತಾ ಸದ್ಗುರುಪದೇಶವನ್ನು ಶ್ರವಣ ಮಾಡುತ್ತಾ ಅದು ಉದ್ಧಾರವಾಗಿ. ನೋಡಿ, ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯವನ್ನ 4 ಪುಟಗಳು ಬರೆದಾಕ್ರು, 4 ಪುಟ. ಅದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸಂಸ್ಕೃತದಲ್ಲಿ 40 ಪುಟ ಮಾಡಿದ್ದಾರೆ. ಸುಲಭನೇ. ಅದರ ಮಹತ್ವ, ಅದರ ಆಳ, ಗಾಂಭೀರ್ಯ ಎಲ್ಲರಿಗೂ ಅರ್ಥವಾಗಬೇಕು. ಮುಂದಕ್ಕೆ ಹೋಗ್ತೀನಿ. 54 ಚತುಃಪಂಚಾಶತ್. ಪಂಚ ಎಂದರೆ 5, ಪಂಚದಶ ಎಂದರೆ 15, ಪಂಚಾಶತ್ ಎಂದರೆ 50, ಚತುಃಪಂಚಾಶತ್ 50 ಪ್ಲಸ್ 4, 54ನೇ ಭಾಷ್ಯ ಭಾಗ. ಭಾಷ್ಯೋಪಾತ್ತ ಸರ್ವಸಾಕ್ಷಿತ್ವ ವಿಶೇಷಣ ಕೃತ್ಯಂ. ಬಾ, ಜಿಲೇಬಿ ಊಟ ನಾಳೆ ಮಾಡೋಣ. ಭಾಷ್ಯದಲ್ಲಿ ಉಪಾತ್ತ ಸ್ವೀಕರಿಸಿರುವ, ಭಾಷ್ಯದಲ್ಲಿ ತೆಗೆದುಕೊಂಡಿರುವ ಸರ್ವಸಾಕ್ಷಿತ್ವ ವಿಶೇಷಣ ಕೃತ್ಯಂ. ಸರ್ವಸಾಕ್ಷಿ ಅಂತಿದ್ದಾರಲ್ಲ, ತದ್ವಿಪರ್ಯೇಣ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ. ಇಲ್ಲಿ ತಂಚ ಪ್ರತ್ಯಗಾತ್ಮಾನಂ ಸರ್ವ ಸಾಕ್ಷಿಣಂ. ಯಾಕೆ ಭಗವತ್ಪಾದ ಶಂಕರಾಚಾರ್ಯರವರು ಇಲ್ಲಿ ಸರ್ವ ಸಾಕ್ಷಿ ಎನ್ನುವಂತ ವಿಶೇಷಣವನ್ನು ಕೊಟ್ಟಿದ್ದಾರೆ? ಅದರ ಉಪಯೋಗವೇನು, ಅದರಿಂದ ತಿಳ್ಕೊಳ್ಬೇಕಾದಂತ ಅಂಶವೇನು ಎನ್ನುವುದನ್ನ ಪೂಜ್ಯ ಸದ್ಗುರುಗಳು ನಾಳೆ ತಿಳಿಸ್ತಾರೆ. ಎಲ್ಲರೂ ನಾಳೆ ದಿವಸ ಕೇಳೋಣ ಅಂತ ಹೇಳುತ್ತಾ ಇಂದಿನ ಪ್ರವಚನಕ್ಕೆ ಮಂಗಳವನ್ನು ಹೇಳ್ತಾ ಇದ್ದೀನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. 7 ಜೀವರ ಜೀವ. ಈ ನಮ್ಮ ಶರೀರವು 9 ಬಾಗಿಲಿನ ಕೋಟೆ, ಒಂದು ದುರ್ಗಮವಾದ ಗೋಡೆ. ನಾನು, ನನ್ನದು ಎಂಬ ಅನಾದಿಯಾದ ಅಧ್ಯಾಸ ಎಂಬ ಸಿಮೆಂಟಿನಿಂದ ಕಟ್ಟಲ್ಪಟ್ಟಿದೆ. ಇದು ಅವಿದ್ಯಾಕಲ್ಪಿತ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಈ ಕಲ್ಪಿತ ಕೋಟೆಯನ್ನು ಬಾಧ ಮಾಡಿಕೊಂಡು ಎದ್ದು ಬಾ ಎಂದು ಬಾದರಾಯಣನೆಂಬ ವೇದವ್ಯಾಸರು ವೇದಾಂತ ಶಾಸ್ತ್ರಗಳ ಮೂಲಕ ಜೀವನನ್ನು ಎಬ್ಬಿಸುತ್ತಿದ್ದಾರೆ. ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪೀಠಿಕೆಯಲ್ಲಿ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋ ಅಧ್ಯಾಸಃ ಮಿಥ್ಯಾ ಪ್ರತ್ಯಯರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲಲೋಕ ಪ್ರತ್ಯಕ್ಷಃ ಅಸ್ಯ ಅನರ್ಥ ಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಎಂದು ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕೋಟೆಯನ್ನು ಬಾಧ ಮಾಡಿ ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದೇ ವೇದಾಂತಗಳ, ಅಂದರೆ ಉಪನಿಷತ್ತುಗಳ ಗುರಿ. ಅದ್ವೈತ ತತ್ವ ಅನುಭವದಲ್ಲಿ ಅರಿಯುವುದೇ ಮಾನವ ಜನ್ಮದ ಸಾರ್ಥಕತೆಯಲ್ಲವೇ? ಅದ್ವೈತ ತತ್ವ ಅಭಯ ಸ್ವರೂಪ. ಅಭಯಂ ಪ್ರತಿಷ್ಠಾಂ ವಿಂದತೆ ಎಂದಲ್ಲವೇ ಶ್ರುತಿವಾಕ್ಯ? ನಾವೆಲ್ಲರೂ ಅಜ್ಞಾನ ನಿದ್ರೆಯಿಂದ ಎದ್ದೇಳೋಣ. ಈ ಅನಾದಿಯಾದ ಅಜ್ಞಾನವನ್ನು ತತ್ತ್ವಮಸಿ ಎಂದು ವಿಚಾರ ವಿವೇಕಗಳ ಮೂಲಕ ಹೋಗಲಾಡಿಸುವವನೇ ಅವ್ಯಾಜ ಕರುಣಾಮೂರ್ತಿಯಾದ ಸದ್ಗುರು. ಸದ್ಗುರುವೇ ದೇವರ ದೇವ, ದ್ವಂದ್ವಾತೀತ, ಪರಿಪೂರ್ಣ ತತ್ವ.
ಅಭೇದ ಹೇಳುವ ಸದ್ಗುರುವನ್ನು ಹೊಂದಿದವನೇ ನಿಜವಾದ ಭಾಗ್ಯಶಾಲಿ. ಆದ್ದರಿಂದ ನೀನೂ ಭಾಗ್ಯಶಾಲಿಯಾಗಲು ಎದ್ದೇಳು. ಏಳು ಜೀವರ ಜೀವ, ಏಳು. ಜೀವರ ಜೀವ, ಏಳು ದೇವರ ದೇವ, ಏಳು ಲೋಕವ ಕಾವ ಸುಪ್ರಭಾವ. ಏಳು ಜೀವರ ಜೀವ, ಏಳು ದೇವರ ದೇವ, ಏಳು ಲೋಕವ ಕಾವ ಸುಪ್ರಭಾವ. ದೊರೆವೆತ್ತ ಕೋಟೆಯಂಟರ ಸುತ್ತಿನೊಂಬತ್ತು, ಮೆರೆವ ಬಾಗಿಲ ದುರ್ಗವೆಂದೆನಿಸಿದ. ದೊರೆವೆತ್ತ ಕೋಟೆಯಂಟರ ಸುತ್ತಿನೊಂಬತ್ತು, ಮೆರೆವ ಬಾಗಿಲ ದುರ್ಗವೆಂದೆನಿಸಿದ. ಶರೀರಪುರದೊಳು ಹೃದಯದ ರಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು. ಶರೀರಪುರದೊಳು ಹೃದಯದ ರಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು. ಏಳಯ್ಯ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು.
ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇದಯಾನಿಧಿ ಕಣ್ಣ ತೆರೆದು ಬೇಗ ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇದಯಾನಿಧಿ ಕಣ್ಣ ತೆರೆದು ಬೇಗ ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ ಇದಕ್ಕೊ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಇದಕ್ಕೊ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವ ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳ